ಈಗ ನಾನು ಸುಮಾರು ಒಂದು 40 ವರ್ಷದಿಂದ ಮರ ನೋಡ್ತಾ ಇದ್ದೀನಿ. ಸುಮಾರು ನೀವು ಹೇಳ್ದಾಗೆ ಇದು ಸುಮಾರು 50-60 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಮರ. ಒಳ್ಳೆ ಮರ. ಮೊದಲೆಲ್ಲ ನಮ್ಮ ಬಾಲ್ಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಎರಡು ಬದಿಗಳಲ್ಲೂ ದೊಡ್ಡ ದೊಡ್ಡ ಮರಗಳಿತ್ತು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆಗ. ಈಗ ಇರೋದೇ ಕೆಲವೇ ಮರಗಳ ಮಾತ್ರ ಈ ಕಚೇರಿ ಆವರಣಗಳಲ್ಲಿ ಇರ್ತಕ್ಕಂಥ ಮರಗಳನ್ನು ಕೂಡ ಕಡ್ದಾಕಿ ಪಕ್ಷಿ ಸಂಕುಲಕ್ಕೆ ಹಾನಿ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಈಗ ಹೋದ್ ತಿಂಗಳು ತಾನೇ ನಿಸರ್ಗದ ನೆರಳಿನಲ್ಲಿ ಅಂದ್ಬಿಟ್ಟು ನಾವು ಸಂಕ್ರಾಂತಿ ಕವಿಗೋಷ್ಠಿ ಕೂಡ ಆ ಮರದಡಿಯಲ್ಲಿ ಮಾಡಿದ್ವು. ಸ್ವಲ್ಪ ನೆರಳಿತ್ತು. ಈಗ ನೋಡಿ ಬರೀ ಒಂದೇ ತಿಂಗಳಲ್ಲಿ ಆ ಮರನ ಕಡಿತಾ ಇದ್ದಾರೆ. ಇದು ಖಂಡನೀಯ. ಈ ಕಚೇರಿ ಆವರಣಗಳಲ್ಲಿ ಇರ್ತಕ್ಕಂಥ ಮರಗಳನ್ನ ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತೆ ಒಂದು ಮರ ಕಡಿಬೇಕಾದ್ರೆ 10 ಗಿಡವನ್ನ ನೆಡುವ ಮೂಲಕ ಒಂದು ಮರ ಕಡಿಬೇಕು. ಇವ್ರು ಏನು ಮಾಡದೆ ಮರವನ್ನ ಕಡಿತಾ ಇದ್ದಾರೆ. ಇದು ಅತ್ಯಂತ ಒಂದು ಪ್ರಾಣಿ ಸಂಕುಲಕ್ಕೆ ಹಾನಿಕರ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ಬಾರ್ದು ಅಂತ ನಾವು ಇದನ್ನ ಖಂಡಿಸುವ ಮೂಲಕ ನಾವು ಇನ್ ಮುಂದೆ ಯಾವುದೇ ಮರಗಳನ್ನ ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಮರ ಕಡಿಯೋದು ಅಷ್ಟೊಂದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ಮರವನ್ನ ಬೆಳೆಸಿ ಪರಿಸರ ಉಳಿಸಿ ಅಂತ ಸರ್ಕಾರ ಹೇಳ್ತಾನೆ ಇದೆ. ಅದ್ರ ಮಧ್ಯೆ ಇವರು ಈ ಮರವನ್ನ ಕಡಿದಾಕ್ತಾ ಇದ್ದಾರೆ. ಯಾವ ಕಾರಣದಿಂದ ಕಡಿದಾಕ್ತಾ ಇದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ತಗೊಂಡಿದಾರೋ ಇಲ್ವೋ ಅಥವಾ ಯಾವ ಕಾರಣದಿಂದ ಇದನ್ನ ಕಡಿತಾ ಇದಾರೋ ಗೊತ್ತಿಲ್ಲ. ಇದರಿಂದ ಪಕ್ಷಿ ಸಂಕುಲಕ್ಕೆ ಅನಾನುಕೂಲ ಆಗ್ತದೆ, ಜೊತೆಗೆ ಪರಿಸರ ಮಾಲಿನ್ಯನೂ ಆಗುತ್ತೆ. ಹಾಗಾಗಿ ಮರವನ್ನ ಕಡಿಯೋದನ್ನ ದಯಮಾಡಿ ನಿಲ್ಲಿಸ್ಬೇಕು. ಇನ್ನು ಮುಂದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಮತ್ತು ಅಲ್ಲಿಯ ವಾತಾವರಣ ಪರಿಸರಕ್ಕೆ ಅನುಕೂಲವಾಗತಕ್ಕಂಥ ಮರಗಳನ್ನ ಹಾಕಿ ಅನಂತರ ತೊಂದರೆ ಇದ್ರೆ ಅದ್ ಕಡಿಲೇದ್ ಬೇರೆ ವಿಚಾರ. ಈ ಮರದಿಂದ ಅಂತದ್ದೇನ್ ತೊಂದರೆ ಆಗಿರ್ಲಿಲ್ಲ, ಆದ್ರೂ ಕಡಿತಾ ಇದಾರೆ ಗೊತ್ತಿಲ್ಲ. ಇನ್ಮೇಲೆ ಅವರು ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ನಿರ್ಧಾರ ತಗೋಬೇಕು ಅಂತ ನಾನು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ.